ಕೆಲವೇ ನಿಮಿಷಗಳಲ್ಲಿ ಅಮಿತ್ ಶಾ ಬೆಂಗಳೂರಿಗೆ ಬರ್ತಿದ್ದಾರೆ. ನಾಳೆ ಇಡೀ ದಿನ ಹಲವು ಕಾರ್ಯಕ್ರಮಗಳು ಇವೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಯಡಿಯೂರಪ್ಪ ಮನೆಯಲ್ಲಿ ನಡೆಯೋ ಬ್ರೇಕ್ಫಾಸ್ಟ್ ಸಭೆ. ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ ಎಂಟ್ರಿ ಆಗಿದೆ. ಬೆಂಗಳೂರಲ್ಲಿ ವಾಸ್ತವ್ಯ ಹೂಡ್ತಿರೋ ಅಮಿತ್ ಶಾ ನಾಳೆ ಕೊಮ್ಮಘಟ್ಟದಲ್ಲಿ ಗೃಹ ಇಲಾಖೆ, ಸಹಕಾರ ಇಲಾಖೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆ ಸಮ್ಮೇಳನ ಹಾಗೂ ಪ್ರಾದೇಶಿಕ ಸಮ್ಮೇಳನ ಮಹಾ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಏನಿದು ಕಾರ್ಯಕ್ರಮ ಅಂತ ನೋಡೋದಾದ್ರೆ 1 ಜೂನ್ 2022ರಿಂದ 75 ದಿನ ಡ್ರಗ್ಸ್ ವಿರುದ್ಧ ಅಭಿಯಾನ ನಡೆಯಿತು. ಈ ವೇಳೆ 75 ದಿನಗಳಲ್ಲಿ 75,000 ಕೆಜಿ ಡ್ರಗ್ಸ್ ನಾಶಪಡಿಸುವ ಗುರಿ ಇತ್ತು. ಆದರೆ ಊಹೆಗೂ ಮೀರಿದಷ್ಟು ಮಾದಕ ವಸ್ತುಗಳು ಸೀಸ್ ಆಯಿತು. ಸಮೀಕ್ಷೆ ಪ್ರಕಾರ ಭಾರತದಲ್ಲಿ 5.94 ಲಕ್ಷ ಕೆಜಿ ಮಾದಕ ದ್ರವ್ಯ ಸಾಗಾಟ ಆಗ್ತಿದೆ ಅನ್ನೋದು ಗೃಹ ಇಲಾಖೆಗೆ ಸಿಕ್ಕ ಮಾಹಿತಿ. ಹೀಗಾಗಿ ಡ್ರಗ್ಸ್ ಮುಕ್ತ ಶೂನ್ಯ ಸಹಿಷ್ಣುತೆ ನೀತಿಯ ಕಠಿಣ ಅನುಷ್ಠಾನಕ್ಕೆ ಮೋದಿ ಸರ್ಕಾರ ಹಠಕ್ಕೆ ಬಿದ್ದಿದ್ದು, ಅಮಿತ್ ಶಾ ನಾಳೆ ಮಾದಕ ವಸ್ತು ಕಳ್ಳಸಾಗಣೆ ಮತ್ತು ರಾಷ್ಟ್ರೀಯ ಭದ್ರತೆ ಸಮ್ಮೇಳನದಲ್ಲಿ ಭಾಗಿಯಾಗ್ತಿದ್ದಾರೆ. ನಾರ್ಕೋಟಿಕ್ಸ್ ಏಜೆನ್ಸಿಗಳ ಸಬಲೀಕರಣ ಮತ್ತು ಸಮನ್ವಯತೆ, ಮಾದಕ ದ್ರವ್ಯಗಳನ್ನು ಹತ್ತಿಕ್ಕಲು ಸಮಗ್ರ ಜಾಗೃತಿ ಅಭಿಯಾನಕ್ಕೆ ಚಾಲನೆ ಕೊಡ್ತಿದ್ದಾರೆ. ಇದು ನಾಳೆಯ ಪ್ರಮುಖ ಕಾರ್ಯಕ್ರಮ. ಆದರೆ ಇದೇ ಸಮಯವನ್ನ ಅಮಿತ್ ಶಾ ಬಿಜೆಪಿಗೂ ಲಾಭ ತಂದುಕೊಡಲು ಪಕ್ಷದ ಸಭೆಗಳನ್ನು ಕರೆದಿದ್ದಾರೆ. ಹೈಕಮಾಂಡ್ ನಿದ್ದೆಗೆಡಿಸಿದೆ ಕಾಂಗ್ರೆಸ್ ಆಪರೇಷನ್. ಹೀಗಾಗಿ ಯಡಿಯೂರಪ್ಪ ನಿವಾಸದಲ್ಲಿ ಅಮಿತ್ ಶಾ ತಿಂಡಿ ಮಾಡ್ತಾರೆ. ಬಿಜೆಪಿ ಒಳಬೇಗುದಿ ಬಗ್ಗೆ ಬ್ರೇಕ್ಫಾಸ್ಟ್ನಲ್ಲಿ ಚರ್ಚೆ ಆಗಲಿದ್ದು, ಚುನಾವಣೆ ಹೊಸ್ತಿಲಲ್ಲಿ ಹಲವರು ಬಿಜೆಪಿ ಬಿಡ್ತಿರೋದ್ಯಾಕೆ, ಇನ್ನು ಎಷ್ಟು ಜನ ಬಿಜೆಪಿ ಬಿಡ್ತಿದ್ದಾರೆ, ಕಾರಣ ಏನು, ಬಿಜೆಪಿ ಬಿಡದಂತೆ ತಡೆಯೋದು ಹೇಗೆ, ಅವರ ಬೇಡಿಕೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ನಾರಾಯಣಗೌಡರ ಜೊತೆನೂ ಮಾತಾಡಿದ್ದೀನಿ, ಪೂರ್ಣಿಮಾ ಶ್ರೀನಿವಾಸ್ ಹತ್ರನೂ ಮಾತಾಡಿದ್ದೀನಿ. ಈಗಿರೋ ಪ್ರಕಾರ ಯಾರೊಬ್ಬರು ಬಿಜೆಪಿ ಬಿಟ್ಟು ಹೋಗೋದಿಲ್ಲ. ನಮ್ಮ ಶಾಸಕರು ಇದ್ರೂ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಅಂತೇಳಿ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಯಾರೊಬ್ಬರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಬೆಳಗ್ಗೆ ಯಡಿಯೂರಪ್ಪ ನಿವಾಸದಲ್ಲಿ ತಿಂಡಿ ಮುಗಿಸಿ, ಮಧ್ಯಾಹ್ನ ಕಾರ್ಯಕ್ರಮ ಮುಗಿಸಿ, ಸಂಜೆ ಮತ್ತೆ ಅಮಿತ್ ಶಾ ಬಿಜೆಪಿ ಪ್ರಮುಖರ ಜೊತೆ ಸಭೆ ನಡೆಸೋದು ಫೈನಲ್ ಆಗಿದೆ. ಮುಖ್ಯವಾಗಿ ಎಲೆಕ್ಷನ್ ಹತ್ತಿರ ಆಗ್ತಿದ್ದು 224 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಗೆ ಅಂತಿಮ ಮುದ್ರೆ ನೀಡಬೇಕು. 30ರಿಂದ 40 ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ಗಾಗಿ ಭಾರೀ ಫೈಟ್ ನಡೀತಿದೆ. ಬೆಂಗಳೂರು ಒಂದರಲ್ಲೇ 8 ಕ್ಷೇತ್ರಗಳಲ್ಲಿ ಟಿಕೆಟ್ಗೆ ಸಮರವಿದೆ. ಪ್ರಮುಖವಾಗಿ ಬ್ಯಾಟರಾಯನಪುರ, ವಿಜಯನಗರ, ಬಸವನಗುಡಿ, ಜಯನಗರ, ಗಾಂಧಿನಗರ, ರಾಜಾಜಿನಗರ, ಹೆಬ್ಬಾಳ, ಆನೇಕಲ್ ಆಕಾಂಕ್ಷಿಗಳೇ ತಲೆನೋವಾಗಿದ್ದು, ಎಲ್ಲರ ಮನವೊಲಿಕೆ ಬಗ್ಗೆ ಗಹನ ಚರ್ಚೆ ನಡೆಯಲಿದೆ. ಎಲ್ಲ ಓಕೆ ಆದರೆ ಒಟ್ಟಿಗೆ 224 ಕ್ಷೇತ್ರಗಳ ಟಿಕೆಟ್ ಘೋಷಣೆಗೆ ಅಮಿತ್ ಶಾ ಸೂಚನೆ ನೀಡಬಹುದು. ಒಟ್ನಲ್ಲಿ ಅಮಿತ್ ಶಾ ರಾಜ್ಯಕ್ಕೆ ಬಂದು ಹೋದಾಗೆಲ್ಲ ಬಿಜೆಪಿಗೆ ಬೂಸ್ಟ್ ಬರ್ತಿದೆ. ಅಮಿತ್ ಶಾ ಬಂದು ಹೋದ್ಮೇಲೆ ಕಾಂಗ್ರೆಸ್ ಜೆಡಿಎಸ್ ಆಟ ಜೋರಾಗ್ತಿದೆ. ಏನೇ ಆಗ್ಲಿ, ರಾಜ್ಯದಲ್ಲಿ 2023ರ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.